Gili gili, life gets gili gili. ಬೆಳೆ ಬೆಳಗ್ಗೆ ಆಗ್ತಿದಂಗೆ ಬತ್ತ ಫೀಲಿಂಗ್ಸ್ ಅಲ್ಲಿ ಉಜ್ಬೇಕು ಅನ್ನೋದು ಕಾಫಿ ಕುಡಿಬೇಕು ಅನ್ನೋದು ಬೋರ ಒಂದ್ ಮೀಟ ಕುಡಿಬೇಕು ಅನ್ನೋದು ಅದೆಲ್ಲ ಫೀಲಿಂಗ್ಸ್ ಏನ್ ಅನ್ಕೊಂಡೆ 50 ವರ್ಷ ಆಗದೆ ಇನ್ನೇನ್ ಫೀಲಿಂಗ್ಸ್ ಬಂದದ್ ನನ್ಗೆ ನಿನಗೇನೋ ಬರ್ತದ ಕಣಪ್ಪ ನೀ ಹುಡುಗ ಅದೀಯ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮಲ್ಲಿ ಮಾಡ್ತೀನಿ ಎಲ್ರಿಗೂ ಗೇಲಿ ತೋರಿಸ್ತೀನಿ ರಾಜಕೀಯದ ಗಲಿಬಿಲಿ ನೀವು ತೇಳ್ತೀರಾ ಹಾಸ್ಯದ ಗುಂಗಲಿ ಇದು ರಾಜಕೀಯ ಸುದ್ದಿಗೆ ಹಾಸ್ಯದ ಕಚ್ಚುಗಳು ಕೊಡೋ ಕಾರ್ಯಕ್ರಮ ಗಿಲಿಗಿಲಿ ಪೊಲಿಟಿಕ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ 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 ಈಗ ಎಲ್ಲಿ ನೋಡಿದ್ರು ಇವ್ರದೇ ಸುದ್ದಿ ಡೆಲ್ಲಿಲೂ ಅವ್ರದೇ ಸುದ್ದಿ ಬೆಂಗಳೂರಲ್ಲೂ ಅವ್ರದೇ ಸುದ್ದಿ ಮಂಗಳೂರಲ್ಲೂ ಅವ್ರದೇ ಸುದ್ದಿ ಹುಬ್ಳಿಯಲ್ಲೂ ಅವ್ರದೇ ಸುದ್ದಿ ಬೆಳಗಾಮಲ್ಲೂ ಅವ್ರದೇ ಸುದ್ದಿ ಬಾಗಲಕೋಟೆಯಲ್ಲೂ ಅವ್ರದೇ ಸುದ್ದಿ ಇಂಡಿಯಾದಿಂದ ಮಂಡ್ಯದ ಗಂಟ ಇವ್ರದೇ ಸುದ್ದಿ ಪಕ್ಷದಲ್ಲೂ ಇವ್ರದೇ ಗುಸು ಕೈ ಪಕ್ಷದಲ್ಲೂ ಇವ್ರದೇ ಗುಸು ಹೂ ಪಕ್ಷದಲ್ಲಂತೂ ಇವ್ರ ಬಗ್ಗೆನೇ ಮಾತು ಅಂತ ಮಾತಲ್ಲಿ ಬಂದವ್ರು ಯಾರವರು ಗೊತ್ತಿಲ್ಲಪ್ಪ ಇವರು ಹುಲಿ ಝೂ ಅಲ್ಲಿರಿಕ್ಕಿಲ್ಲ ಕಾಡಲ್ಲಿರಿಕ್ಕಿಲ್ಲ ನಾಡಲ್ಲಿ ವಾಸ ಮಾಡೋ ಅಂತ ಹುಲಿ ಯಾರು ನಮ್ ಯತ್ನಿಸು ಸರ್ ಬನ್ನಿ ಸರ್ ಅಸಲು ತಗ್ಗೋದೇ ಇಲ್ಲ ಸರ್ ಸಾಯಿ ಹೊಸ ಆಯಿಂಟ್ಮೆಂಟ್ ಕೊಡ್ರಪ್ಪ ಅಷ್ಟೇ ಸರ್ ಏನಾಗ್ಬಿಡ್ದು ಸರ್ ಉಳ್ಕೊಂಡದ ಸರ್ ಏನು ಉಳ್ಕೊಂಡು ಸ್ಟೈಲ್ ಮಾಡ್ಲಿಕ್ಕತ್ತೀನಿ ನಾನು ಅದೇನು ಸಿನಿಮಾದೊಳಗೆ ಅವ ಬಂದು ಹಿಂಗೆ ಬಂದು ಒಂದು ಕೈನಾಗ ಹಿಂಗೆ ಇನ್ನೊಂದು ಕೈನಾಗ ಹಿಂಗೆ ಭಾಗ ಒಂದರಲ್ಲಿ ಒಂದು ಕರಿಯಾಗಿ ಭಾಗ ಎರಡರಲ್ಲಿ ಎರಡು ಹಿಂಗಂದ್ರೆ ಚಪ್ಪಾಳೆ ಕೊಡ್ಲಿಕ್ಕತ್ತ ಹಂಗಂದ್ರೆ ಏನು ಸರ್ ನಾವು ತಲೆ ತಗ್ಸೋದೇ ಇಲ್ಲ ಅಸಲು ತಗ್ಗೋದೇ ಇಲ್ಲ ಅದು ನಿಮ್ಗೆ ಸಿಂಕ್ ಆಗ್ತಿದ್ಯಾ ಸರ್ ಭಾಳ ಸಿಂಕ್ ಆಯ್ತು ಬಿಡುವ ಹೆಂಗ ಸರ್ ನೀವು ಅದರ ಹೇಳ್ತಾ ಇದ್ರಿ ಏನಿದೆ ಹಂಗಲ್ವೇ ಅದು ಹಿಂಗೆ ಯಾರಿಗೂ ಈ ಯತ್ನಿಸೋ ಉತ್ತರ ಕರ್ನಾಟಕದ ಹುಲಿ ತಲೆ ತಗ್ಗೋದೇ ಇಲ್ಲ ಜಗ್ಗೋದೇ ಇಲ್ಲ ಬಗ್ಗೋದೇ ಇಲ್ಲ ಈ ಥರ ಹೇಳಲಿಕ್ಕೆ ನಾನು ಸ್ಟೈಲ್ ಮಾಡ್ಲಿಕ್ಕೆ ಏನು ಇಲ್ಲ ಸರ್ ನೀವು ಹುಲಿ ಥರ ಗರ್ಜನೆ ಮಾಡ್ತಾ ಇದ್ದವರು ಇಲಿ ಥರ ಸೈಲೆಂಟ್ ಆಗಿ ಭಾಳ ಸೈಲೆಂಟ್ ಆಗಿ ಬಿಡ್ತೀರಾ ಅಂತ ಮಾತಾಡ್ತಾರೆ ಯಾವ ಮಂಗ್ಯ ನನ್ನ ಮಗ ಹೇಳಿದ್ದೆ ನೋಡುವೆ ನಮಗೆ ಯಾರೂ ನೋಟಿಸ್ ಕೊಡೋಂಗಿಲ್ಲ ನೋಟಿಸ್ ಬಂದಿಲ್ಲ ನನಗೆ ಹೇಳೋರಿಲ್ಲ ಅಂತ ನಾ ಹೇಳಿದ್ದೆ ಯಾರವ ಚಂದ್ರಕಾಂತ್ ಪಾಟೀಲ ನೋಟಿಸ್ ಬಂತಂದ ಚಿಳ್ಳೆ ಹೊಡೆದು ಪಟಾಕಿ ಹಚ್ಚಿ ಡ್ಯಾನ್ಸ್ ಮಾಡ್ಲಿಕ್ಕತ್ತ ನಾವು ಇದೆಲ್ಲ ಕೇಳಬೇಡ್ರಿ ನನ್ನ ಮುಂದೆ ಅಂತ ಹೇಳ್ತೀನಿ ಏನು ದೊಡ್ಡ ಹಾರಾಟ ಚೀರಾಟ ಹೋರಾಟ ಏನು ಇದು ಬಂತೇನ ಕೋಟಿ ಲಾಟ್ರಿ ಬಂತೇನೆ ಅವನಿಗೆ ನೋಟಿಸ್ ಕೊಡ್ಲಿಕ್ಕತ್ತಾರ ಬರ್ತಾವ ಅದೇನು ಅದರಲ್ಲೇನು ಡ್ಯಾನ್ಸ್ ಮಾಡ್ಲಿಕ್ಕೆ ಏನೈತಿ ಇದರಲ್ಲಿ ನೀವು ಸುಮ್ಮನೆ ಮಾಡೋದಕ್ಕೆಲ್ಲ ಒಂದು ನೆಪ ಅಂತ ಏನೋ ಒಂದು ಹೇಳ್ಬೇಡಿ ಹೈಕಮಾಂಡಿಗೆ ಎದುರ್ಕೊಂಡಿದ್ದೀರಾ ಅಂತ ಹೇಳಿ ಏನು ಆ್ಯಕ್ಟಿಂಗ್ ಮಾಡ್ಲಿಕ್ಕತ್ತವ ಭಾಳ ಆ್ಯಕ್ಟಿಂಗ್ ಮಾಡ್ಲಿಕ್ಕತ್ತವ ಯಾರು ಹೆದರಾರ ನಾವು ಹೆದರ್ಕೊಳ್ಳೋ ಮನುಷ್ಯರೇ ಅಲ್ಲ ಮತ್ತೆ ನಾನು ಡೋಂಟ್ ಕೇರ್ ಮನುಷ್ಯ ಅದೀನಿ ನನ್ನ ಜೊತೆಗೆ ದೊಡ್ಡ ತಂಡ ಐತಿ ನನಗೇನು ನೋಟಿಸ್ ಬುಲಾವ್ ಕೊಟ್ಟ ತಕ್ಷಣ ನೀವೇನು ಗಾಡ ನಡ್ಗೋಂಗಿಲ್ಲ ನನ್ನ ಕೆಲಸ ನಾನು ಮಾಡ್ಲಿಕ್ಕತ್ತೀನಿ ನೀನು ಹೇಳಂಗೆ ನಾವೇನು ಏನು ಹಿಂಗೆ ಅವಿಲ್ಲ ಹಿಂಗೆ ಅಸಲು ತಗ್ಗೋದೇ ಇಲ್ಲ ಹಾಗಾದ್ರೆ ಹೈಕಮಾಂಡ್ ಏನು ಹೇಳಿದ್ರು ಸರ್ ನೀವು ಏನು ಕೇಳ್ಕೊಂಬಂದ್ರಿ ಹೈಕಮಾಂಡ್ ಹೇಳೈತಿ ಸುಮ್ಮನೆ ಲೂಸ್ ಟಾಕ್ ಮಾತಾಡಬೇಡ್ರಿ ನಾನು ಲೂಸ್ ಟಾಕೆ ಮಾತಾಡಿಲ್ಲ ಪರಮ ಪೂಜ್ಯ ತಂದ ಮಗ ಹೋಗಿ ಕೀ ಕೊಟ್ಟಾರ ಅದಕ್ಕೆ ನಾನು ಹೇಳ್ದೆ ನಮ್ದು ಲೂಸ್ ಟಾಕ್ ಇಲ್ಲ ಅಂದ ಅವ್ರು ಹೇಳಿದ್ರೆ ಕೀ ಕೊಟ್ಟಾರಂತಂದ್ರೆ ಏನು ಕೀ ಕೊಟ್ಟಾರ ಅಂದರೆ ಬೆಂಕಿ ಹಜ್ಲಿಕ್ಕತ್ತಾರ ನನ್ನ ಬಗ್ಗೆ ನಾನು ಅದಕ್ಕೆ ಕೇರ್ ಮಾಡೋ ಮನುಷ್ಯ ಅಲ್ಲ ಹೈಕಮಾಂಡ್ ಹೇಳೈತಿ ನೀವು ಲೂಸ್ ಟಾಕ್ ಮಾಡಬೇಡ್ರಿ
ನೀವು ಏನೇನೋ ಮಾತಾಡಬೇಡ್ರಿ, ಒಗ್ಗಟ್ಟಾಗಿ ಎಲ್ಲ ಮಾಡಿರಿ ಅಂತ. ನಾವು ಒಗ್ಗಟ್ಟಾಗಿ ಈ ಭಾಗದಾಗ ಅವ್ರು ಮಾಡ್ತಾರೆ, ಆ ಭಾಗದಾಗ ನಾವು ಮಾಡ್ತೀವಿ ರೀ. ಅದೇ ಒಗ್ಗಟ್ಟು. ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಯಾವುದೂ ಹೇಳಂಗಿಲ್ಲ. ನೀವು ಹೊಂದ್ಕೊಂಡು ಹೋಗ್ರಿ ಅಂತ ನಾವು ಹೊಂದ್ಕೊಂಡು ಹೋಗಿರೋರೆ. ಪರಮ ಪೂಜ್ಯ ತಂದೆ ಮಕ್ಕಳೇ ಬೇರೆ ಆಗಿರೋರು. ಹುಡುಗ ಅಪ್ಪ ಮಗನ್ನ, ಅದೇ ಪರಮ ಪೂಜೆ ತಂದೆ ಮಗನ್ನ ನೀವು ಟಾರ್ಗೆಟ್ ಮಾಡ್ಕೊಂಡಿಲ್ವಾ? ನಾ ಮನುಷ್ಯರಿಗೆ ಟಾರ್ಗೆಟ್ ಮಾಡೋ ಮನುಷ್ಯನೇ ಅಲ್ಲ. ಮತ್ತೆ ನಮ್ಮ ಟಾರ್ಗೆಟ್ ಏನಿದ್ರು ಆ ಕೈ ಪಕ್ಷ ಏನೇನು ತಂದೈತಿ, ನಮ್ಮ ಮೇಲೆ ದಬ್ಬಾಳಿಕೆ ಏರೈತಿ, ಅದನ್ನು ಹೊರಗೆ ಹಾಕ್ಬೇಕು. ನಮ್ಮ ಹೂ ಪಕ್ಷನ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಇದೇ ನಮ್ಮ ಟಾರ್ಗೆಟ್. ಇನ್ನು ಅವನ ಬಗ್ಗೆ ಟಾರ್ಗೆಟ್, ಇವನ ಬಗ್ಗೆ ಟಾರ್ಗೆಟ್, ಅಪ್ಪನ ಬಗ್ಗೆ ಟಾರ್ಗೆಟ್ ಅಂತ ನಮಗೆ ಯಾಕೆ ಬೇಕದು? ಅವ್ರ ಬಗ್ಗೆ ನಮ್ಮ ಟಾರ್ಗೆಟ್ ಇಲ್ಲ. ನಮ್ಮ ಹೂ ಪಕ್ಷ ಮುಂದೆ ತರಬೇಕು, ನಮ್ಮ ಹೂ ಪಕ್ಷದವರು ಮುಖ್ಯಮಂತ್ರಿ ಆಗಬೇಕು. ಸಾಧ್ಯವಾದ್ರೆ ನಾನು ಮುಖ್ಯಮಂತ್ರಿ ಹಾಕಕ್ಕೆ ಹೋಗ್ತೀನಿ. ಹೇಳ್ತಾ ಅಷ್ಟೇ ಬಿಡಿ, ಅಷ್ಟೇ ನಮ್ಮ ಟಾರ್ಗೆಟ್. ನೀವೆಲ್ಲ ಸುಮ್ಮನೆ ಹೇಳೋದು, ನೀವು ಈ ಕಡೆ ಹಿಂಗೆ ಹೇಳಬೇಕಾಗಿರೋದನ್ನ ಹಂಗೆ ತಿರುಗಿಸಿ ಪಡಿಸಿ ಹೇಳ್ತಿದ್ದೀರಾ. ನಮ್ಗೇನು ಗೊತ್ತಾಯ್ಕಿಲ್ವಾ? ನಾನು ಈ ಥರದ್ದು ಎಷ್ಟು ಮಾಡಿಲ್ಲ, ಅಕ್ಕಪಕ್ಕದ ಮೇಲೆ ನಾನೇನು ತಂದಿಕ್ಕಿಲ್ವಾ? ನಾನೇನು ಅನ್ಕೊಳ್ಳಲ್ಲ, ನಾನೇ ಸಾಮಾನ್ಯದೊಳಲ್ಲ. ನಾನೇನು ಸಾಮಾನ್ಯದೊಳಲ್ಲ, ಕಿರಿಕ್ ಪಾರ್ಟಿ ಅಂತ ಹೇಳಲಿಕ್ಕೆ ಬಂದ. ಪಾರ್ಟಿ ಅಂತ ನೀನೇನು ಅನ್ಕೊಂಡೆ? ನಾನು ಅದೇ ಅನ್ಕೊಂಡೆ. ಮತ್ತೆ ಶಾಕ್ ತಗೊಂಡಿಲ್ಲ ನೋಡು. ಮೊನ್ನೆ 3 ಕ್ಷೇತ್ರದಲ್ಲೂ 3 ಪಂಗನಾಮ ಆಯ್ತಲ್ಲ. ನೀವು ಹಿಂಗೆ ಸೈಲೆಂಟ್ ಆಗಿದ್ರೆ ಇನ್ನೂ ಎಲ್ಲ ಕಡೆ ಪಂಗನಾಮ ಆಯ್ತದ? ಅಥವಾ ಇನ್ಮೇಲಾದ್ರೂ ಸ್ವಲ್ಪ ಗುಡುಕ್ತೀರಾ, ಸ್ವಲ್ಪ ಮಾತಾಡ್ತೀರಾ? ಏನಾದರೂ ಹೇಳಿ ಸರ್. 3 ಕ್ಷೇತ್ರದಾಗ ನಾವು ಪಂಗನಾಮ ಆಗಿಲ್ಲ. ಅದು ಯಾಕಪ್ಪ ಅಂತಂದ್ರೆ, ಈಗ 3 ಕ್ಷೇತ್ರದೊಳಗೆ ಅಧಿಕಾರದಲ್ಲಿ ಯಾವ ಪಕ್ಷ ಬಂದೈತಿ ಅವರು ಬರೋದು ಬೈ ಎಲೆಕ್ಷನಾಗ ಕಾಮನ್ನು. ಯಾಕಂದ್ರೆ ಸರ್ಕಾರ ಅದೈತಿ. ಇಲ್ಲಿ ನಾವು ಇವ್ರು ಗೆಲ್ಸಿದ್ರೆ ಏನೂ ಫಂಡ್ ಬರೋಂಗಿಲ್ಲ ಅಂತ ಜನ ಏನು ಮಾಡ್ಲಿಕ್ಕತ್ತಾರ, ಅಯ್ಯೋ ಹೋದ್ರೋಗ್ಲಿ ಅಂತ. ಅದು 3 ಸೀಟ್ ಗೆದ್ದು ನಾವೇನು ಅಧಿಕಾರಕ್ಕೆ ಬರೋಂಗಿರ್ಲಿಲ್ಲಲ್ಲ. ಏನಿದೆ, ಅಧಿಕಾರಕ್ಕೆ ಬರೋಂಗಿರಲಿಲ್ಲ. ಅದು 3 ಗೆದ್ರೇನು 6 ಗೆದ್ರೇನು ಅವ್ರದ್ದೇ ಆಡಳಿತ ನಡೀತೈತಿ. ಅದಕ್ಕೆ ನಾವು ಅದರ ಬಗ್ಗೆ ಏನು ಅದು ನಮಗೆ ಪರಿಣಾಮ ಬೀರಿಲ್ಲ, ತಿಳ್ಕೊ. ಸರ್ ಈಗ ಸ್ವಲ್ಪ ಕೈ ಮಿಲಾಯಿಸೋಣ ಸರ್. ಹಂಗಂದ್ರೆ ಏನು? ಹಂಗಲ್ಲ, ಕೈ ಪಕ್ಷದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದು. ಏನು ಸ್ವಲ್ಪ ಕೈ ಪಕ್ಷದ ಬಗ್ಗೆ ಮಾತನಾಡೋಣ ಅಂತ ಹೇಳ್ತೀವಿ. ಸ್ವಲ್ಪ ಅಲ್ಲವೇ ಬ್ರಹ್ಮಾಂಡ ಐತಿ. ಆ ಕೈ ಪಕ್ಷದವ್ರ ವಿಚಾರ ಎತ್ಕೊಂತು ಅಂದ್ರೆ ಬ್ರಹ್ಮಾಂಡ ಆಕೈತಿ. ಬೆಳಗಾನ ಮಾತಾಡ್ಬೇಕು. ಬೆಳತಾನಲ್ಲ 365 ದಿನ ಆದರೂ ಸಾಕಾಗಂಗಿಲ್ಲ. ಅವ್ರ ಬಗ್ಗೆ ಏನು ವಿಷಯ ಮಾತನಾಡಕತ್ತಿ ಹೇಳು. ಸರ್ ಈಗ 2 ವರ್ಷ ಆದ್ಮೇಲೆ CM ಚೇಂಜ್ ಆಯ್ತಾರೆ ಅಂತ ಇತ್ತು. ಇವಾಗೇನೋ ಆಗಲ್ಲ ಅಂತಾರೆ, ಬಂಡೆಗೇನು ಯೂಸ್ ಇಲ್ಲ ಅಂತ ಅಂತವ್ರೆ. ಏನು ಸರ್? ನೋಡ್ಬೇ, ಈಗ ಹಾಸನದೊಳಗೆ ಒಂದು ಕಾರ್ಯಕ್ರಮ ಮಾಡಿದ್ರು. ಅದರೊಳಗೆ ಮಾನ್ಯ ಉದಾವುಲಿ ಅವರು ತಮ್ಮ ಹೆಸರಿನಾಗ ಮಾಡಬೇಕಂತ ಏನಾರ ಮಾಡ್ಲಿಕ್ಕತ್ತರು. ಅದು ಬಂಡೆ ಸುಮ್ಮನೆ ಇರ್ತೈತೆ. ಯಪ್ಪ, ಇದು ವ್ಯಕ್ತಿ ಎಲ್ಲ ಪಕ್ಷಕ್ಕೆ ಮುಖ್ಯ, ಪಕ್ಷನೇ ಮುಖ್ಯ ಅಂತೇಳಿ ಅವ್ರ ಪಕ್ಷದಾಗನ ಆ ಟೈಟಲ್ ಕೊಟ್ಕೊಂಡು ಹೆಸರು ಹಾಕ್ಕೊಂಡು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಅವ್ರಿಗೆ ಯಾರು ಹೌದಾವುಲಿ ಅವರು ಸುಮ್ಮನೆ ಗಾಪ್ ಚುಪ್ ಅಂತ ಆದ್ರೆ, ಈ ಬಂಡೆ ನಾನು ಇರೋವರೆಗೂ ನಾನು ಅವ್ರಿಗೆ ಜೊತೆಯಾಗಿರ್ತೀನಿ, ಅವ್ರ ಜೊತೆಯಾಗಿರ್ತೀನಿ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕತ್ತೀನಿ, ಅದಕ್ಕೆ ಬಂಡೆಯಾಗಿರ್ತೀನಿ ಅಂತ ಏನೇನೋ ಓದ್ರಾಕತ್ತಿದ್ರು. ನಾನು ಹೇಳೋದೇನಪ್ಪ ಅಂದ್ರೆ, ಅಷ್ಟು ಸಪೋರ್ಟ್ ಮಾಡೋರು ಅವ್ರ ಹೆಸರಿನಾಗೆ ಹೌದಾವುಲಿಯ ಉತ್ಸವ ಅಂತ ಮಾಡ್ಲಿಕ್ಕತ್ತಿದ್ರಲ್ಲ, ಅದಕ್ಕೆ ಸಪೋರ್ಟ್ ಮಾಡಬೇಕಿತ್ತ. ಪಕ್ಷದ ಹೆಸರು ಯಾಕಿಟ್ರು ಅಂದ್ರೆ ಅಲ್ಲೇ ತಿಳ್ಕೊ, ನೆಕ್ಸ್ಟು CM ಚೇಂಜ್ ಆಗೇ ಆಗ್ತೈತಿ. ಬಂಡೆ ಬಂದಲ್ಲಿ ಕೂರ್ತೈತಿ. ಅವ್ರೊಳಗೆ 108 ಗಲಿಬಿಲಿಗಳು. ಅವ್ರದ್ದು ಹೇಳಲಿಕ್ಕೆ ಹೋದ್ರೆ ಭಾಳ ಐತಿ. ಹೌದಾ? ನಮ್ಮ ಪಕ್ಷದಾಗ ಬಣ 2 ಬಣ ಅಂತ ನಮ್ದು ಯಾವ ಬಣ ಇಲ್ಲ. ನಮ್ದು ಏನಿದ್ರು ಜನ ಜಗ್ಗಣಕ. ಅವ್ರದ್ದು ಬಂದು ಬಣ ಆಗಲೇ ಇವ್ರವರು ಅವ್ರವರು ಇವ್ರು ಮಾಡೋದನ್ನ ಅವ್ರು ರಿಜೆಕ್ಟ್ ಮಾಡ್ಲಿಕ್ಕತ್ತಾರ, ಇವ್ರು ಮಾಡೋದನ್ನ ಇವ್ರು ರಿಜೆಕ್ಟ್ ಮಾಡ್ಲಿಕ್ಕತ್ತಾರ. ಒಟ್ಟಿನಲ್ಲಿ ಇನ್ನೊಂದು 2 ತಿಂಗಳು 3 ತಿಂಗಳೊಳಗೆ ಹೊಸ ಮುಖ್ಯಮಂತ್ರಿ ಬರ್ಲಿಕ್ಕತ್ತಾರ ಈ ಪಕ್ಷದವ್ರು. ಏನು ಬಣ ಹಿಂಗೆ ಮಾತಾಡ್ತಾ ಇದ್ರೆ ಬಾಯಿಗೆ ಬದನೆಕಾಯಿ ಬೀಗ ಹಾಕ್ಬಿಡ್ತೀನಿ. ಹುಷಾರ್ ಗಿಷಾರ್ ಅಂದ್ರೆ ಬಡಿತೀನಿ ಸರ್ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಪಕ್ಷದವ್ರು ಹೇಳ್ತವ್ರೆ. ನೀವು ಇನ್ನೂ ಏನಾದ್ರು ಸುಮ್ಮನಿಲ್ಲ ಅಂತಂದ್ರೆ ನಿಮ್ಮ ಬಾಯಿಗೆ ಬೀಗ ಜೋಡ್ಬಿಡ್ತಾರಂತ. ನಾನು ಮಾತನಾಡ್ಲಿಕ್ಕತ್ತಿದ್ರೆ ಒಂದು ರೀತಿ ಕೆಲವ್ರು ಹೇಳ್ತಾರೆ, ಏನು ಬೊಗಳಾಕತ್ತ. ಹೌದು ಬೇ, ನಾನು ಬೊಗಳಾಕತ್ತತು ಅಂತಂದ್ರೆ ಎಲ್ಲರೂ ಗಪ್ಚುಪ್ಪ. ಯಾಕಂದ್ರೆ ನನ್ನ ಬೊಗಳನಾಗ ಕಚ್ಚೋದ್ರದಾಗ ಏನೈತಿ ಅದಕ್ಕಿಂತ ಪವರ್ಫುಲ್ ಆಗೈತಿ. ಮತ್ತೆ ದೊಡ್ಡವ್ರು ಹೇಳ್ತಾರೆ ಬೊಗಳ ನಾಯಿ ಕಚ್ಚಿಕ್ಕಿಲ್ಲ ಅಂತ. ಅದು ನಾಯಿ, ಇದು ಹುಲಿ. ಸರ್ ನಿಮ್ಮ ಹೋರಾಟ ಓಕೆ,
ಆದರೆ ಪಕ್ಷದ ವಿರುದ್ಧವಾಗಿ ಹಾರಾಟ ಯಾಕೆ ಅಂತ ಎಲ್ಲರೂ ಕೇಳ್ತಾರೆ. ನಾನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇಲ್ಲ. ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕತ್ತಾರ. ನಾನು ನ್ಯಾಯವನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಅನ್ಯಾಯವನ್ನು ಖಂಡಿಸ್ಲಿಕ್ಕತ್ತೀನಿ. ಅದು ಅಪ್ಪ ಮಕ್ಕಳಾಗಿರ್ಬೋದು, ಪಕ್ಷ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಏನಾದರೂ ಅನ್ಯಾಯ ನಡ್ಲಿಕ್ಕತ್ತದಂದ್ರೆ ನಿಮ್ಮದು ಸರಿ ಇಲ್ಲಪ್ಪ, ನಿಮ್ಮನ್ನ ಪಕ್ಷದಾಗ ಸರಿ ಇಲ್ಲಪ್ಪ, ನಮ್ಮ ಪಕ್ಷದಾಗೆ ಸರಿ ಇಲ್ಲಪ್ಪ ಅನ್ನೋದನ್ನ ನಾನು ಹೇಳಕತ್ತೀನಿ. ಯಾಕಂದ್ರೆ ನಾನು ಡೋಂಟ್ ಕೇರ್ ಮನುಷ್ಯ ಆದೀನಿ, ಡೈರೆಕ್ಟ್ ಮನುಷ್ಯ ಆದೀನಿ. ಅಸಲು ತಗ್ಗೋದೇ ಇಲ್ಲ. ಆದ್ರೂ ನಿಮಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಸರ್? ಬಸ್ ಟಿಕೆಟ್ ತಗೊಂಬರ್ತೀನಿ, ಟ್ರೈನ್ ಟಿಕೆಟ್ ತಗೊಂಬರ್ತೀನಿ, ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಬರ್ತೀನಿ. ಅಯ್ಯಯ್ಯೋ, ನಮ್ಗೇನು ಟಿಕೆಟ್ ಕೊಡೋರು ಇಲ್ಲೇನಾ? ಅಯ್ಯೋ ಆ ಟಿಕೆಟ್ ಅಲ್ಲ ಸರ್, ಅದೇ ಹೇಳಿದ್ದ. ಅಯ್ಯೋ ಅದಲ್ಲ ಸರ್, ನೀವು ಪಕ್ಷದಲ್ಲಿ ನಿಮ್ಗೆ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ನೀವು ಏನು ಮಾಡ್ತೀರಾ? ಅದೇ ಕೇಳ. ಮತ್ತೆ ಅದೇ ನಾನು ಬಸ್ ಟಿಕೆಟ್ ತಗೊತೀನಿ, ಹೈಕಮಾಂಡ್ ಹೋಗ್ತೀನಿ ಡೆಲ್ಲಿ. ಟ್ರೈನ್ ಟಿಕೆಟ್ ತಗೋತೀನಿ, ಹೈಕಮಾಂಡ್ ಹತ್ರ ಹೋಗ್ತೀನಿ. ಪ್ಲಾಟ್ಫಾರ್ಮ್ ಟಿಕೆಟ್ ತಗೋತೀನಿ, ಟ್ರೈನ್ ಬರಲಿಲ್ಲ ಅಂದ್ರೆ ಹೋಗ್ತೀನಿ, ಹೈಕಮಾಂಡ್ಲಿ ಕೇಳ್ತೀನಿ. ನನಗೆ ರಾಜ್ಯದಲ್ಲಿ ಯಾರ ಪರಮ ಪೂಜ್ಯ ತಂದೆ ಮಗ ಟಿಕೆಟ್ ಹಂಚಿಕೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹೈಕಮಾಂಡ್ ಹತ್ರ ಹೋಗ್ತೀನಿ. ಅದಕ್ಕೆ ನಾನು ರೈಲ್ವೆ ಟಿಕೆಟ್ ತಗೊಂಡು ಹೋಗ್ತೀನಿ. ಓ, ಸಾಮಾನ್ಯರ ಥರ, ಜನಸಾಮಾನ್ಯರ ಥರ ಹೋಯ್ತೀರಾ ಅಂತ? ಇಲ್ಲ, ಎ ಸಿನೇ ಬುಕ್ ಮಾಡ್ಲಿಕ್ಕೆ ಹೋಗ್ತೀನಿ. ನೀವು ಈ ಜಾರ್ಖಂಡ್ ಬರೋರ್ನ ಒಬ್ರನ್ನ, ಈ ಮೈಸೂರು ಪೇಪರ್ನವ್ರೊಬ್ರನ್ನ, ಹೃದಯ ಸಮುದ್ರ ಕಲಕಿ ಅವ್ರೊಬ್ರನ್ನೆಲ್ಲ ಸೇರ್ಕೊತಿದ್ದೀರಂತಲ್ಲ, ಏನಾದರೂ ಹೊಸ ಪಕ್ಷ ಕಟ್ತಾ ಇದ್ದೀರಾ ಹೆಂಗೆ? ನಾವು ಹೊಸ ಪಕ್ಷ ಕಟ್ಟೋ ಮಂದಿ ನಾವಲ್ಲ. ನಾವು ನಮ್ಮ ಪಕ್ಷದಾಗ ಪಕ್ಷದಾಗ ನಾವು ಗಟ್ಟಿ ಬೇರೂರ ಮನುಷ್ಯರು. ನಮ್ಮ ಪಕ್ಷದಾಗ ಯಾರ್ಯಾರು ಲಾಯಕ್ಕಿಲ್ಲ, ಅವ್ರ ಪಕ್ಷಕ್ಕೆ ಲಾಯಕ್ಕಿಲ್ಲ. ಅಯ್ಯೋ, ಅವರು ಶಾಸಕರಾಗೋಕ್ಕೂ ಲಾಯಕ್ಕಿಲ್ಲ, ಮಂತ್ರಿ ಆಗೋದಕ್ಕಂತೂ ಲಾಯಕ್ಕಿಲ್ಲ. ಸುಮ್ಮನೆ ಹಾರಾಟ ಚೀರಾಟ ಹೋರಾಟ ಮಾಡ್ಕೊಂಡು ಏನೇನು ಆಧಾರ ಅವ್ರನ್ನ ಪಕ್ಷದಿಂದ ಕರೆತಂದು, ನೋಡಪ್ಪ ನಿನಗೆ ಕೆಲಸ ಇದೆ, ನೀನು ಇದು ಮಾಡ್ಕೊ, ನಿನಗೆ ಅದು ಸರಿ ಇಲ್ಲ ಅಂತ ಅವ್ರನ್ನ ಆ ಕಡೆ ಕಳಿಸಿ ಕೆಲಸ ಮಾಡೋ ಮಂದಿ ನಾವೇನಿದ್ದಾವೆ. ಇವತ್ತು ಕೆಲಸ ಕೊಡ್ಲಿಕ್ಕೆ ಅವ್ರು ಸಿದ್ಧರಿರಬೇಕು. ನಾವು ಕೆಲಸ ಮಾಡಿ ತೋರಿಸ್ತೀವಿ. ನಾವು ನಮ್ಮ ಸ್ಥಾನ ಘನತೆ ಕೆಲಸ ಕಾರ್ಯವನ್ನು ತೋರಿಸ್ಲಿಕ್ಕೆ ರೆಡಿಯಾಗಿರ್ತಕ್ಕಂಥ ತಂಡ, ಪಕ್ಷ ವಿರೋಧಿ ತಂಡ ಅಲ್ಲ, ಪಕ್ಷನ ಬೆಳೆಸೋ ಕೊಟ್ಟಿರೋ ತಂಡ. ಅಸಲು ತಗ್ಗೋದೇ ಇಲ್ಲ. ಸರ್, ಎಲ್ಲ ಕಡೆ ನಿಮ್ಮದೇ ಸುದ್ದಿ, ನಿಮ್ಮದೇ ಹವಾ. ಧೂಳೆಪ್ಸಿರೋ ಮಗ, ಧೂಳೆಪ್ಸಿರೋ ಅಂತ ಧೂಳೆಪ್ಸ್ಬಿಟ್ಟಿರಲ್ಲ ಸರ್. ನಾವು ಧೂಳು ಗೀಳು ಎಬ್ಸೋ ಮನುಷ್ಯ ಅಲ್ಲ, ಹವಾ ಎಬ್ಸೋ ಮನುಷ್ಯ ಅಲ್ಲ. ನೋಡ್ಬೇ, ನಾನು ಯಾವತ್ತು ಈಗ ಒಂದು ವಾರದಿಂದ ಟಿಕೆಟ್ ತಗೊಂಡು ಓಡಾಡ್ತಾಯಿದ್ದೆ, ಫ್ಲೈಟ್ ಟಿಕೆಟ್. ಯಾಕಪ್ಪ ಅಂತಂದ್ರೆ ಕೆಲಸ ಕರೆಕ್ಟಾಗಿ ಮಾಡಬೇಕು. ಅವ್ರು ತಿಳ್ಕೊಂಡಾರ ಏನೋ ನೋಟಿಸ್ ಬಂದೈತಿ ಇಷ್ಟುದ್ದ, ಏನು ಸೈಲೆಂಟ್ ಆದ ಮನುಷ್ಯ, ಬಾಯಿ ಮುಚ್ಕೊಂಡ್ಲಿಕ್ಕತ್ತಾನ. ಇನ್ನು ಇವನು ಬಾಲ ಸುಂಡ್ತು, ಇವ ಬಾಲ ಅಳ್ಳಾಡಿಸ್ಕೊಂಡು ಕೂತಿರ್ತಾನ. ಅದು ಯಾವುದೂ ಇಲ್ಲ. ಹುಲಿ 4 ಹೆಜ್ಜೆ ಹಿಂದೆ ಹೋಯ್ತು ಅಂದ್ರೆ ಅದು ಸೋತು ಹಿಂದೆ ಹೋಗ್ತಿದೆ ಅಂತಲ್ಲ, ಬೇಟೆ ಶುರು ಅಂತ ಅರ್ಥ. ನಾನು 4 ಹೆಜ್ಜೆ ಹಿಂದೆ ಬಂದೀನಿ ಅಂತಂದ್ರೆ ಈಗಿಂದ ಬೇಟೆ ಆಡ್ಲಿಕ್ಕತ್ತೀನಿ, ನಮ್ಮ ಪಕ್ಷ ಕಟ್ಟಿ. ಇದು ಸಿನಿಮಾ ಡೈಲಾಗೆ ಕೇಳ. ಅದೇ ಅದು ಸಿನಿಮಾ ಡೈಲಾಗೆ, ಅದು ನನಗೆ ಹಾಕೊಂಡು ಹೇಳಿಕತ್ತೀನಿ. ಆದರೆ ನಾನು ಇನ್ನೂ ಪವರ್ಫುಲ್ ಮನುಷ್ಯ ಆದೀನಿ, ಡೋಂಟ್ ಕೇರ್ ಮನುಷ್ಯ ಆದೀನಿ, ಪಕ್ಷ ಕಟ್ತೀನಿ. ಹುಲಿ 4 ಹೆಜ್ಜೆ ಹಿಂದೆ ಬರ್ತೈತಿ ಅಂದ್ರೆ ಎದ್ರಕಂಡಲ್ಲ, ಮುಂದೆ ಇರೋ ಬೇಟೆನ ಇಟ್ಟಾಡ್ಸ್ಕೊಂಡು ಗುಮ್ಮಕ್ಕೆ ಅಂತ ನನಗೆ ಹೇಳೋದಲ್ಲ, ಅವ್ರಿಗೆ ಹೇಳ್ಬಿಡ. ಬರ್ತೀನಿ. ಹೊಂಟ್ರೆ ಸರ್? ಇವ್ರು ಹೋದ್ರೇನು ನಮ್ಮ ಹಳ್ಳಿಗೆ ರಾಜಕಾರಣ ವ್ಯಕ್ತಿಗಳು ಬತ್ತನೇ ಇರ್ತಾರೆ. ಯಾರು ಬರ್ತವ್ರಪ್ಪ ಮಗ? ಓಹೋ, ಗುಮ್ಮದು. ಅದೇ ಗುಮ್ಮತ್ತಲ್ಲ ಹಿಂಗೆ ಟಗರು. ಇವಾಗ ನಮ್ಮ ಹಳ್ಳಿಗೆ ಟಗರು ಬರ್ತೈತೆ. ಟಗರು ಬಂತು, ಟಗರು ಇದು ನಮ್ಮ ಊರ ಟಗರು. ಯಾರು? ರಾಮಯ್ಯ ಸರ್, ಬನ್ನಿ ಸರ್. ಆಟ ಆಟ ಬಹಳ ಚಾಲು, ಬೇಕಾ ಬೇಕಾ ಸಾಂಬಲ್ಲು. ನಿಂಗೇನು ಮಾಡಕ್ಕೆ ಕೆಲಸ ಇಲ್ವಾ? ಇಲ್ಲ. ಇಲ್ಲೆಲ್ಲ ಓಡಾಡ್ಕೊಂಡು ಬಂದಿದೆ ಅನ್ಸುತ್ತೆ ಮೊನ್ನೆ. ಎಲ್ಲಿ ಸರ್? ಯಾವುದೋ ಮಸ್ಕತ್ತು, ಸರ್ ಮಾಸ್ಕತ್ತಿಗೆ ಬಿಸ್ಕತ್ ತಿನ್ನಕ್ ಹೋಗಿದ್ದೆ. ಇರ್ಲಿ. ಆಮೇಲೆ ಮಸ್ಕತ್ತಿಂದ ತಗೊಂಬಂದಿದ್ದಲ್ಲ ತಂದ, ಅದು ತಂದವನಿ. ಏನು ಹೇಳು? ಅದೇ ನಾಟಿಕೋಳಿ ಮೊಟ್ಟೆ. ಏಯ್, ಪರ್ಫ್ಯೂಮ್. ನೀವು ನಿಮ್ಗೆ ಇಷ್ಟ ಆಗಲ್ಲ ಅಂತ ಅಂದ್ರಲ್ಲ? ಇಲ್ಲ, ನಾನು ಫಾರಿನ್ ಸೆಂಟ್ಗಳು ಹಾಕ್ತೀನಿ. ಇತ್ತೀಚೆಗೆ ನಿಮ್ಮಂಥವ್ರು ಬಂದು ಸೆಲ್ಫಿ ತಗೋತಿದ್ರಲ್ಲ, ಅದಕ್ಕೆ ಸ್ವಲ್ಪ ಫಾರಿನ್ ಸೆಂಟ್ಗಳು ಹಾಕ್ತೀನಿ.
ಮೊನ್ನೆ ನಮ್ಮ ಶಾಂತಪ್ಪ ನಂಗೂ ಹೊಸ ಸ್ಪ್ರೇ ಹೊಡಿ ಅಂತ ಅಂದ. ನಂಗೂ ಕೇಳಿ ಸಾಕಾಗಿ ಜಿರ್ಲೆ ಔಷಧಿ ಹೊಡ್ಬಿಟ್ಟಿದೆ. 4 ದಿನ ಹೇಳಲೇ ಇಲ್ಲ. ಏಯ್ ಅವು ಜಿರ್ಲೆ ಔಷಧಿ ಯಾವುದು, ಆಮೇಲೆ ಗ್ಲಾಸ್ ಕ್ಲೀನ್ ಮಾಡೋದು ಯಾವುದು ಎಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ಮನೇಲಿ ತೋರಿಸ್ಬೇಕು. ಇಲ್ಲಾಂದ್ರೆ ಮಕ್ಕಳು ಮರಿಗಳು ಪಾಪ ಶೆಂಟು ಅಂತ ತಿಳ್ಕೊಂಬಿಟ್ಟು ಈ ಜಿರ್ಲೆ ಔಷಧಿ ಸ್ಪ್ರೇ ಅದನ್ನೆಲ್ಲ ಹೊಡ್ಕೊಬಿಡ್ತವೆ. ಅದರಿಂದ ಮನೇಲಿ ಶೆಂಟ್ ಯಾವುದು ಸ್ಪ್ರೇ ಯಾವುದು ಯಾವ್ದು ಎಲ್ಲೆಲ್ಲಿ ಮಡಗಬೇಕು ಅಲ್ಲೆಲ್ಲ ಮಡಗಿ ಮಕ್ಳಿಗೆ ತಿಳಿಸ್ಬೇಕು. ಮತ್ತೆ ಸರ್ ಹೆಂಗಿದ್ದೀರಾ? ಫೈನ್ ಅಂಡ್ ಆಲ್ವೇಸ್ ಪರ್ಫೆಕ್ಟ್ ಅಂಡ್ ಫೈನ್. ಓ ಯಾಕಂದ್ರೆ 3 ಕ್ಷೇತ್ರಗಳನ್ನ ಗೆದ್ದಿದ್ದೀವಿ. ಓ ಆಮೇಲೆ ದೊಡ್ಡ ಗೌಡ್ರದ್ದು ನೆಲ ಅಲ್ಲಿ ಹೋಗಿ ಮೊನ್ನೆ ನಮ್ಮದು ಕಲ್ಯಾಣೋತ್ಸವ ಜನಮಾನೋತ್ಸವ ಮಾಡಿ ಅಲ್ಲೇ ಅವ್ರ ಫೀಲ್ಡಲ್ಲೇ ಹಿಂಗ್ ನಿಂತ್ಕೊಬಿಟ್ರಾ? ಅಲ್ಲ ಅವ್ರನ್ನ ಕರೆಯೋಕ್ಕಲ್ಲ, ನಮ್ಮ ಸಾಧನೆಗಳೇನು, ನೀವು ಮಾಡಿದ ನ್ಯೂನ್ಯತೆಗಳೇನು, ಯಾಕೆ ನೀವು ವಾಸನ ಕಳ್ಕೊಂಬಿಟ್ರಿ ಅನ್ನೋದನ್ನ ಹೇಳೋ ರೀತಿ ಹೇಳಿ ತಿಳಿಸಿದೀವಿ. ಹಂಗಾರೆ ಸರಿ ಏನು ನೋಡ್ಲಿಲ್ವ ಅದು? ಸರ್ ನಂಗೆ ಟೈಮ್ ಇಲ್ಲ. ಫ್ರೀ ಮಾಡಿದೀನಿ ತಾನೆ, ಸರ್ ಬರ್ಬೇಕು ತಾನೆ. ನಂಗೆ ಟೈಮ್ ಇರಲಿಲ್ಲ. ಯಾಕೆ ಅಂತ ಕೇಳಿ. ಯಾಕೆ? ಶಾಂತಪ್ಪಂಗೆ ಸ್ನಾನ ಮಾಡಿ 1 ವಾರ ಆಗಿತ್ತು. ಎಣ್ಣೆ ಸೌದಿ ಸ್ನಾನ ಮಾಡಿಸ್ತಿದ್ದೆ. 4 ದಿನ ಸ್ಪ್ರೇ ಹೊಡೆದು ಮಲಗಿಸಿದ್ದೆ. ಪಾಪ ಅಲ್ಲೇ ಎಲ್ಲ ಮಾಡ್ಕೊಂಡಿದ್ದೆ. ಏನು ಕತೆಯೋ? ಅಯ್ಯೋ ನಂಗೆ ಫೀಲಿಂಗ್ಸ್ ಬಂದ್ಬಿಡ್ತು. Feelings? ಅಂದ್ರೆ ಎಣ್ಣೆ ಸವರುದು, ಅದಕ್ಕೆ ತಲೆಗೆಲ್ಲ ಎಣ್ಣೆ ಏಯ್ ಮಾತಾಡಿದ್ರೆ ನಿನ್ನ ಗಂಡನ್ಗೆ ಎಣ್ಣೆ ಸವರ್ದೆ ತಾನೆ, ಅದೇನು ಫೀಲಿಂಗ್ಸು ಎಣ್ಣೆ ಸವರ್ದಿ? ಡೋಂಟ್ ಟಾಕ್ ಲೂಸ್ ಟಾಕ್. ಸರ್ ಮೊನ್ನೆ ಹಾಸನದಲ್ಲಿ ಮಾಡಿದ್ದು ಸ್ವಾಭಿಮಾನಿ ಸಮಾವೇಶ ಅಲ್ವಂತೆ, ದುರಾಭಿಮಾನಿ ಸಮಾವೇಶ ಅಂತ. ಅದು ನಿಮ್ದು ಅಂತ ಮಾಡಕ್ ಹೋಗಿ ಬಂಡೆಯವರು ನಮ್ದು ಅಂತ ಹಾಕಬಿಟ್ಟಿರುತ್ತೆ. ಈ ದುರಾಭಿಮಾನ ಸಮಾವೇಶ ಅಂತ ಹಾಕಿದ್ದೆ ಯಾರು? ಅಲ್ಲ ಅಂತ ಹೇಳ್ತಾವ್ರೆ ಸರ್. ಯಾರು ಹೇಳಿದ್ದು? ನಮ್ಮ ಯತ್ನೀಸು ಮಾಡಕ್ ಕೆಲಸ ಇಲ್ವೇನ್ರಿ ಅವ್ರಿಗೆ? ಸರ್ಕಾರದ ಗ್ಯಾರಂಟಿಗಳು ಬೈ ಎಲೆಕ್ಷನ್ಲಿ 3 ಗೆದ್ದಿದ್ದೀವಿ. ಆಮೇಲೆ ನನ್ನ ಹೆಸರಲ್ಲಿ ಏನು ಸಾಧನೋತ್ಸವ ಮಾಡಬೇಕು ಅಂತ ಇರಲಿಲ್ಲ, ಅಭಿಮಾನಿಗಳು ಸೇರ್ಕೊಂಡು ಮಾಡಬೇಕು ಅಂತಿದ್ರು. ಅದಕ್ಕೆ ಪಾಪ ಬಂಡೆಯವರು ಯಾಕೆ ಸುಮ್ಮನೆ ಒಬ್ರು ಹೋಗಿ ಮಾಡ್ತೀರಿ? ಹಾಸನ ಮೊದಲೇ ನಾವು ಸುಮಾರು ವರ್ಷಗಳ ನಂತರ ವಿಜಯೋತ್ಸವ ಆಚರಿಸಿರೋದು. ನಮ್ಮ ಪಕ್ಷದ ಸಮಾವೇಶ ಮಾಡೋ ಅಂದ್ಬಿಟ್ಟು ಅದಕ್ಕೆ ಪಕ್ಷದ ವತಿಯಿಂದ ಸಮಾವೇಶ ಮಾಡಿದ್ರು. ಇದೊಂಥರ ಯೂನಿಟಿ ಇನ್ ಡೈವರ್ಸಿಟಿ, ಆ ಥರ ಒಳ್ಳೇದೇ ಅಲ್ವಾ ಇದು? ಅದಕ್ಕೆ ನಾವು ಆಯಿತು ಅಂತ ಮಾಡಿದ್ವಿ. ಇದನ್ನ ನೋಡ್ಬಿಟ್ಟು ಎಲ್ಲ ಹೊಟ್ಟೆ ಹುರ್ಕೊಂಡ್ರು. ಯಾರು ಎಲ್ಲ ಅಂದ್ರೆ ಯಾರು ಹೊಸಿ ಹೇಳ್ತೀರಾ? ಯಾರು ಈ ಹೂ ಪಕ್ಷದವರು, ಆಮೇಲೆ ತೆನೆ ಪಕ್ಷದವರು, ಇವರೆಲ್ಲ ಏನಂದ್ರೆ ಓಹೋ ಏನು ದೊಡ್ಡದಾಗಿ ಇವರು ದಬಾಕ್ಬಿಟ್ಟವ್ರೆ, ಅದು ಮಾಡ್ಬಿಟ್ಟವ್ರೆ ಅಂತ ಸಾಧನೆ. ಇವ್ರೇನೋ 3 ಪಕ್ಷದಲ್ಲಿ ಗೆದ್ಬಿಟ್ಟವ್ರಂತ ಇವ್ರಿಗೆ ಬಂದ್ಬಿಟ್ಟದೆ. ಆ ಥರ ಅವ್ರು ಅಂತಿದ್ರು. ಏನಲ್ಲ ಅಂತ ಗೊತ್ತಿದ್ದು ನೀನೇಂದೆ? ಇಲ್ಲ ಅವರು ಅದಕ್ಕೆ ಸೊಕ್ಕು ತುಂಬಿ ತುಳುಕ್ತಾ ಇದೆ. ಇದೇನು ನಮ್ಗೆ ಹೇಳ್ಬೇಕು ಅಂತ ನೀನೇ ಹೇಳ್ತಾ ಇದೀಯ? ಇಲ್ಲ ಹಂಗಂತ ಅವ್ರು ಹೇಳ್ತಾ ಇದ್ರು. ಬಾಯಿ ಮುಚ್ಕೊ ಕೂತ್ರು. ಗ್ಯಾರಂಟಿ ಕೊಟ್ಟರು ಗೋರಂಟಿ ಹಚ್ತಾವ್ರೆ ಅಂತ ಅವರೇ ಹೇಳ್ತಾ ಇದ್ರು. ಒಡತಿ ನೋಡು ಕಪಾಲ್ಕೆ. ಸಾರಿ ಸರ್, ನೀನೇ ಹೇಳ್ತಿದ್ರು ಹುಟ್ಟಿಸ್ಕೊಂಡು. ಅದೇನೋ 1 ಹೇಳಿದ್ರೆ ನೀನು 100 ಹೇಳ್ತಿದ್ದೆ. ನಿನಗೆ ಗ್ಯಾರಂಟಿ ತಪ್ಪಿಸ್ಬೇಕು. ನಿನಗೆ ನಂಗೆ ಬರಿಕೆ ಇಲ್ಲ ಗ್ಯಾರಂಟಿ. ನಾನು ಹಾಸನದಲ್ಲಿ ಹೇಳ್ಬಿಟ್ಟಿದ್ದೀನಿ. ಏನಂತ? ನಾನು ಮುಖ್ಯಮಂತ್ರಿ ಆಗಿರೋ ತನಕ, ಬಂಡೆ ಉಪಮುಖ್ಯಮಂತ್ರಿ ಆಗಿರೋ ತನಕ ಈ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಅದು ಮುನ್ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟಿದೀವಿ. ಅದರಿಂದ ಡೋಂಟ್ ವರಿ, ಗೊತ್ತಾಯ್ತಲ್ಲ? ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಈ ಜಮಾನದಲ್ಲಿ ಅಣ್ಣನೇ ಕಿಂಗಮ್ಮ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ನೀ ಡಲಕ್ ಬಿಡ ಕಪಟ್ಟಳಿ ಅಣ್ಣಮ್ಮ. ಪಾರ್ಟಿ ಹೆಂಗಿತ್ತು ಸರ್? ಪುಷ್ಪ ಪಾರ್ಟಿ ಇದ್ದ ಪುಷ್ಪ ಅದು ಪಾರ್ಟಿ ಅಲ್ಲ ಸರ್. ಮತ್ತಿನ್ಯಾವ ಪಾರ್ಟಿಯ? ಕಳ್ಸ್ಬೇಕು ಅಂತ ಸೆಂಡ್ ಆಫ್ ಪಾರ್ಟಿ ಮಾಡಿದ್ರಂತಲ್ಲ ಬಂಡೆಯವರು. ಅದು ಯಾವಳ ಇವ ಅಲ್ಲಿ ಮಾಡಿರೋದು ಸಮಾವೇಶ. ನೀ ಬಂದ್ಬಿಟ್ಟು ಸೆಂಡ್ ಆಫ್ ಪಾರ್ಟಿ ಕೊಟ್ಬಿಟ್ರು. ನೆಕ್ಸ್ಟ್ ಅವ್ರ CM ಒಡತಿ ನೋಡು ಕಪಾಲ್ಕೆ. ಏನು ಪ್ರಶ್ನೆಗಳು ಅಂತ ಕೇಳ್ತೀರಿ ಇವೆಲ್ಲ? ಸರ್ ಕೊಡಿ ಸರ್ ಉತ್ತರ. ಹಂಗಾರೆ ಕೊಡಿ ಸರ್, ಒಂದು ಕೊಡಿ ಸರ್ ಹೇಳ್ತೀನಿ. ಕೊಡಿ ಸರ್ ಒಂದ. ಒಂದು ಕೊಡಿ ಅಂದ್ರೆ 2 ಅಲ್ಲ 3 ಕೊಟ್ಟಿನಿ ಮಡಿಕ. ಸುಮ್ಕಿರಿ ಸರ್, ಏನೋ 1 ಕೊಡಿ ಅಂದ್ರೆ ಈ ಪಾರ್ಟಿ 3 ಕೊಡದ? ಅಯ್ಯೋ ಯಪ್ಪ. ಮತ್ತೆ ನೀನು ಖುಷಿ ವಿಚಾರ ಹೇಳಿ, ಪಾರ್ಟಿ ಮಾಡ್ಕೊಂಡು ವಿಚಾರ ಹೇಳಿ ಅಂದರೆ ಈಗ ಹೇಳ್ಬಿಡ್ತೀನಿ ಕೇಳಿಸ್ಕೊಳಮ್ಮ. ನೀವು ಮುಖ್ಯಮಂತ್ರಿ ಆಗಿರೋ ಸಾಕು, ಇನ್ನು ಮುಂದುವರಿಬೇಡಿ. ಇನ್ನೇನಿದ್ರು ನಿಮ್ಮ ಸ್ಥಾನಕ್ಕೆ ಬಂಡೆಯವ್ರು ತಗೊಬಂದು ಕೂರಿಸಿ, ಅವರೇ ಮುಂದಿನ CM. ಸತ್ಯನೇ ಅಲ್ವಾ? ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ.
ತಗೊಳ್ಳಿ ಸರ್, ಅಂತ ಹೇಳ್ತವ್ರೆ. ಅದು ಕರೆಕ್ಟ್ ಅಲ್ವಾ? ತಗೊಳ್ಳಿ. ಏಯ್, ಏನು ಪ್ರಶ್ನೆಗಳು ಅಂತ ಕೇಳ್ತೀರಿ ನೀವು? ಒಳರ ನೋಡು ಕಪಾಲ್ಕೆ. ಸಾಕು ಸರ್, ಇನ್ನು 5 ವರ್ಷಗಳ ಕಾಲ ನಿಮ್ಗಾಗ ಕಾಯ್ಕಿಲ್ಲ. ನಾವೇ CM ಆಗಿ ಮುಂದುವರಿಯೋದು. ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬಂಡೆಯವರೇ ಹೇಳ್ಬಿಟ್ಟಿದ್ದಾರೆ, ಏನಂತ ಹೇಳವ್ರೆ? ಮುಂದಿನ 5 ವರ್ಷಗಳ ಕಾಲ ಹಾ, ಅವರೇ CM ಆಗಿರ್ಬೇಕು. ಅವ್ರಿಗೆ ನಮ್ಮ ಸಪೋರ್ಟ್ ಇದೆ, ನಮ್ಮ ಬೆಂಬಲ ಇದೆ. ಅವ್ರಿಗೆ ಬೆಂಬಲವಾಗಿ ದೊಡ್ಡ ಬಂಡೆಯಾಗಿ ನಾನು ನಿಂತ್ಕೊಳ್ತೀನಿ. ಸುಮ್ಮನೆ ಮುಖ್ಯಮಂತ್ರಿಗೆ ಹಂಗೆ ಹೇಳಿರ್ಬೋದಲ್ಲ ಸರ್? ಎಲ್ಲ ಅವರು ರಾಮನ್ ತರ ಮುಂದೆ ಹೋದ್ರೆ ನಾನು ಲಕ್ಷ್ಮಣನ್ ತರ ಹಿಂದೆ ಹೋಗ್ತೀನಿ. ಆದ್ರಿಂದ ಅವರೇ ಮುಂದೆ CM. ಇದ್ರ ಬಗ್ಗೆ ಯಾರು ಕನಸು ಕಾಣ್ಬಿಡಿ ಅಂತ ಸ್ವತಃ ಅವರೇ ಹೇಳಿಲ್ವಾ? ಹನುಮಂತ ಯಾರು ಸರ್? ಹನುಮಂತ ಚಾಮರಾಜಪೇಟೆಲಿ ಇಲ್ವಾ? ಕಂಜಾಗೇಶ್ವರ ಅವರೇ ಅವ್ರಿಲ್ಲ ಅಂದ್ರೆ ಇನ್ನೂ ಬೇಕಾದಷ್ಟು ಜನ ಅವ್ರೆ ಸರ್. ಆದ್ರೂ ಒಂದು ಪರ್ಸನಲ್ ಆಗಿ ಒಂದು ಕೇಳ್ಬಿಡ್ತೀನಿ. ಏನ್ ಮಾಂಸ ತಿಂದರೆ ಚಡ್ಡಿ ಹಾಕ್ತಾರೆ, ಪಂಚ ಪರ್ಸನಲ್ ಆಗಿ ಹಾಕ್ತಾರೆ? ಒಂದು ಕೇಳ್ಬಿಡ್ತೀನಿ. ಪರ್ಸನಲ್ ಏನು? ನಾನು ಇದನ್ನ ಯಾರಿಗೂ ಹೇಳಿಕ್ಕಿಲ್ಲ. ನಿಜ ಹೇಳ್ಬಿಟ್ಟು ರಾಜೀನಾಮೆ ಯಾವಾಗ ಕೊಡ್ತೀರಾ? ಇನ್ನೂ ಸರಿ ಕೇಳಿದ್ರೆ ಈಗ 3 ಏಟು ಬರೆಸ್ತೀನಿ, ಆಮೇಲೆ 100 ಏಟು. ಅಯ್ಯೋ, ಏನೋ ಬಂದೆ ಇರು. ಯಾರು ಬತ್ತ ಆ ಮದ್ಗೆನ 2 ಲೋಟ ಮಡಗಪ್ಪ. ನಮ್ಮ ರಾಜ ಹುಲಿಯವ್ರು ಬರ್ತವ್ರೆ. ರಾಜ ಹುಲಿ ಬಂದ್ರಾ? ಬನ್ನಿ ಸರ್, ಬನ್ನಿ. ಸರ್, ಈ ಸಿಂಬಲ್ ನಿಮಗೆ ಇನ್ನೂ ಬೇಕಾ ಸರ್? ಬೇಕು ತಾಯಿ, ಬೇಕು. ನಾನಿರೋವರೆಗೂ ಯಾವತ್ತೀಗ ಅಳ್ಳಾಡಿಸ್ತಾ ಇರ್ತೀನಿ. ಯಾಕಂದ್ರೆ ಇದು ವಿಜಯದ ಸಂಕೇತ, ಒಂದಲ್ಲ ಡಬಲ್ ವಿಕ್ಟ್ರಿ. ನಿಮ್ಗೆ ಗೊತ್ತೇನು? ಸರ್, ಇವಾಗ ಹೆಂಗೆ ಸರ್? ಯತ್ನೀಸ್ ಅವ್ರನ್ನ ಕೊನೆಗೂ ಸೈಲೆಂಟ್ ಮಾಡೇ ಬಿಟ್ರಲ್ಲ? ಮಾಡಲೇಬೇಕು ತಾಯಿ. ನಮಗೆ ಗೊತ್ತು ಯತ್ನೀಸ್ ಅವ್ರು, ನಮ್ಗೆ ಗೊತ್ತಿರೋಂಥವ್ರು. ನಾನು ಮಾತನಾಡ್ತೇನೆ, ನಾನು ಕರೆದು ಮಾತನಾಡ್ತೇನೆ ಅಂತ ಹೇಳಿದೆ. ಅದಕ್ಕೇನು ಹೇಳಿದ್ದಾರೆ ಅವರು? ಏನು ಹೇಳಿದ್ರು ಸರ್? ಇದಕ್ಕೆ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ. ಆದ್ದರಿಂದ ಶಮನ ಮಾಡಿದ್ದೇವೆ. ಯಾವುದೇ ಬಣ ಯಾವುದೂ ಇಲ್ಲ. ಅವರೆಲ್ಲರೂ ನಮ್ಮ ಪಕ್ಷಕ್ಕೆ ದುಡಿಬೇಕು, ನಾವು ಪಕ್ಷಕ್ಕೆ ದುಡಿತೇವೆ. ಪಕ್ಷದಲ್ಲಿ ಒಗ್ಗಟ್ಟನ್ನು ನಿಷ್ಠೆಯಿಂದ ಮಾಡಬೇಕು ಅಷ್ಟೇ. ಸೋತಿದ್ದೀವಿ ಅಷ್ಟೇ, ನಾವು ಸತ್ತಿಲ್ಲ, ತಿಳ್ಕೊಳ್ಳಿ. ಆದ್ರೂ ಯತ್ನೀಸ್ ಅವರು ಸೈಲೆಂಟ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಡಬ್ಬ ಕಟ್ಕೊಂಡು ಬಡ್ಕೊಂಡು ಹುಚ್ಚ ಬಟ್ಟೆ ಕುಣಿಲಿ ಬಿಡ್ರಿ ಅಂತ ಹೇಳೋಕ್ಕಾಗುತ್ತೆ? ಅವ್ರು ಇಷ್ಟ ಬಂದಾಗ ಮಾಡಲಿ ತಾಯಿ. ಹೈಕಮಾಂಡಿಂದ ನೋಟಿಸ್ ಬಂದಿದೆ, ಎಲ್ಲ ಒಗ್ಗಟ್ಟಿನ ಮಾತ್ರ ಜಪಿಸ್ಬೇಕು ಅಂತ. ಇಷ್ಟನ್ನು ಮೀರಿ ಮಾಡಿದ್ರೆ ಅವರಿಷ್ಟ, ನಾವೇನು ಮಾಡೋಕ್ಕಾಗಲ್ಲ. ಸರ್, ಆದ್ರೂ ಪರಮ ಪೂಜ್ಯ ತಂದೆ ಮಗನ್ನ ಬಿಡಿಕಿಲ್ಲ, ನೋಟಿಸ್ ಕಳಿಸ್ತೀವಿ ಒಳಗಿಂದೊಳಗೆ ಅಂತ ಹೇಳ್ತಾವ್ರೆ ಸರ್. ಯೋಗ ಯೋಗ್ಯತೆ ಎರಡು ಕೂಡ ಯಾರಿಗೆ ಸಿಗಬೇಕೋ ಅವ್ರು ಸಿಗುತ್ತೆ. ಪಕ್ಷ ಕಟ್ಟೋದಕ್ಕೆ ನಾವು ಎಷ್ಟು ಹೋರಾಟ ಮಾಡಿದ್ದೀವಿ ಗೊತ್ತೇನು? ಬರೀ ಕಾಲಲ್ಲಿ ನಡೆದಿದ್ದೇನೆ, ಸೈಕಲಲ್ಲಿ ಜಾಥಾ ಮಾಡಿದ್ದೇನೆ, ಹಳ್ಳಿಗೆ ಹೋಗಿದ್ದೇನೆ. ಊಟ ಇಲ್ಲ, ನಿದ್ದೆ ಇಲ್ಲ, ರಾತ್ರಿ ಅಂದೆ ಹಗಲಂದೆ, ಮಳೆ ಅಂದೆ, ಚಳಿ ಅಂದೆ, ಬಿಸಿಲಂದೆ ಓಡಾಟ ಮಾಡಿ ನಮ್ಮ ಪಕ್ಷನ ಕಟ್ಟಿರೋನು ಈ ರಾಜಾವಲಿ. ಅಯ್ಯಪ್ಪ, ಅದ್ರ ಬಗ್ಗೆ ತಿಳ್ಕೊಂಡು ಮಾತನಾಡಬೇಕು. ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಯಾರಾದರೂ ಅಷ್ಟೇ. 3 ಕಡೆ ಮಕಡೆ ಮನೆ ಕಳಕ್ಕೆ ಪರಮ ಪೂಜ್ಯ ತಂದೆ ಮಗನೇ ಕಾರಣ ಅಂತ ಹೇಳೋರು ನೀವೇನ ಸರ್? ಅದು ನೋಡಿ ತಾಯಿ, ನಾವು 3 ಮಕಾಡೆ ಮಲ್ಕೊಳ್ಳೋ ನಾವು ಕಾರಣ ಅನ್ನೋದನ್ನು ನಾನು ಒಪ್ಕೊಳ್ಳೋದಿಲ್ಲ. ಏನು ಹುಡುಗಾಟ ಆಡ್ತೀರೇನು? 3 ಕಡೆ ಮಕಾಡೆ ಮಲಗಿದೆ ಅಂತಂದ್ರೆ ಏನರ್ಥ? ನಾವು ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಹಸ್ತಕ್ಷೇಪ ಮಾಡಿಲ್ಲ, ಗೊತ್ತೇನು? ಯಾರ್ಯಾರು ಟಿಕೆಟ್ ಕೊಡಬೇಕು ಹಂಚಿಕೆ ಮಾಡಿದ್ದೇವೆ, ಹೈಕಮಾಂಡ್ ಪ್ರಕಾರ ಹಂಚಿಕೆ ಮಾಡಿದ್ದೇವೆ. ಏನೋ ಒಂದು ರೀತಿ ಆಡಳಿತ ಪಕ್ಷದ ಪರವಾಗಿರ್ತಕ್ಕಂಥ ಅಲೆನಲ್ಲಿ ನಮ್ಮದೇನೋ ಲೈಟಾಗಿ ಕೊಚ್ಕೊಂಡು ಹೋಗಿರ್ಬೋದು. ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಿ ರಾಜ್ಯ ಸರ್ಕಾರ ಈಗಿರೋ ಸರ್ಕಾರವನ್ನು ಒದ್ದೋಡಿಸಿ ನಮ್ಮ ಸರ್ಕಾರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಗಂಟಾಘೋಷವಾಗಿ ಹೇಳ್ತೇನೆ. ಅದನ್ನು ಬಿಟ್ಟು ಇವರಿಂದ ಮಕ್ಕಡೆ ಮಲ್ಕೊತ್ತು ಅವರಿಂದ ಮಕ್ಕಡೆ ಮಾಡೋದು ಕೆಲಸ ಇಲ್ವೇನೋ? ನಾಚಿಕೆ ಆಗಬೇಕು ಅವ್ರಿಗೆ. ನಿನಗೆ ನಾಚಿಕೆ ಆಗಬೇಕು ಇದನ್ನು ಕೇಳೋದಕ್ಕೆ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನನಗೆ ಯಾಕೆ ಸರ್ ಜನ್ಮ ಬೆಂಕಿ ಹಾಕ್ಬೇಕು? ನನಗೆ ಯಾಕೆ ಬೆಂಕಿ ಹಾಕ್ಬೇಕು? ನನ್ನ ಹತ್ರ ಮಾತಾಡ್ಬೇಕಾದ್ರೆ 3 ಕಡೆ ನಾವೇ ಬರ್ತೀವಿ, ನಾವೇ ಅದು ಮಾಡ್ತೀವಿ, ಇದು ಮಾಡ್ತೀವಿ ಬೀಗ್ತಾ ಇದ್ರಿ. ಇವಾಗ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಡೆ ತಣ್ಣಗಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ. ನೀವು ಹೇಳ್ದಂತಾನೆ ನಾನು ನಿಮ್ಗೆ ಹೇಳ್ತಿರೋದು. ನಿಮ್ಗೇನಾದರೂ ದುಡ್ಡು ಗಿಟ್ಟು ಕೊಟ್ಟಿದ್ದಾರಮ್ಮ ಅವರು? ಯಾವಾಗಲೂ ಕೂಡ ನಮ್ಮ ವಿರುದ್ಧವಾಗಿ ಮಾತನಾಡೋ ಥರ ಮಾತನಾಡ್ತಿರಲ್ಲ, ನಾಚಿಕೆ ಆಗೋದಿಲ್ವೇನೋ? ಈಗ ಬೇರೆ ಗ್ಯಾರಂಟಿಗಳು ಸಿಕ್ಕಿದೆ ಅಂತ ಊರೂರು ಸುತ್ತಲಿಕ್ಕೆ ಹೋಗ್ತೀಯೇನೋ? ನಾಚಿಕೆ ಆಗ್ಬೇಕು ನಿನಗೆ. ಸರ್, ಆದ್ರೂ ನಮ್ ಯತ್ನೀಸ್ ಅವರು ಪರಮ ಪೂಜ್ಯ ತಂದೆ. ಬಾಯಿ ಮುಚ್ಚಮ್ಮ ಸಾಕು. ಆವಾಗಿದ್ದು ನೋಡ್ದೆ ಪರಮ ಪೂಜ್ಯ ತಂದೆ, ಪರಮ ಪೂಜ್ಯ ಮಗ, ತಂದೆ ಮಗ. ಇನ್ನು ಯಾವ ಪಕ್ಷದಲ್ಲೂ ಕಾಣ್ತಾ ಇಲ್ವೇನೋ? ನಾವು ಯಾವತ್ತೂ ಈಗ ಅಲ್ಲಾಡಿಸ್ತಾ ಇರ್ತೀವಿ. ಇದು ನನ್ನ ವಿಜಯ, ಇದು ಮಗನ ವಿಜಯ. ಯಾವತ್ತಿದು ನಾನು 4 ಬಾರಿ ಮುಖ್ಯಮಂತ್ರಿ ಆಗಿದ್ದೆ ಅನ್ನೋದನ್ನು ತೋರಿಸ್ತಾ ಇರ್ತೀನಿ. ಮುಂದಿನ ದಿನಗಳು ನಾನೇನೋ ಅದನ್ನು ತೋರಿಸ್ತೀನಿ. ಏನು ಮಲ್ಕೊಂಡಿಲ್ಲ, ಸೋತಿದ್ದೇವೆ ಅಷ್ಟೇ, ಸತ್ತಿಲ್ಲ. ನಾಚಿಕೆ ಆಗ್ಬೇಕು ನಿನಗೆ.
ಎಂತ ಪ್ರಾಸ ಸೋತಿದೀವಷ್ಟೇ ಸತ್ತಿಲ್ಲ. ಇನ್ಯಾರು ಬರ್ತಾರೆ ಅಂತ ನೋಡ್ತಿದ್ದೀರಾ? ಟೈಮ್ ಆಗದೆ, ಇನ್ಯಾರು ಬರ್ತಾರೆ? ಇನ್ಯಾರು ಬರೀಕಿಲ್ಲ. ನನಗೋಗಿ ಬೇಜಾನ್ ಕೆಲಸವೇ, ಪಾತ್ರೆ ಬೆಳಗ್ಬೇಕು, ಬಟ್ಟೆ ಒಗಿಬೇಕು ಅಂತ ನಾನು ಮಾಡಿಕ್ಕಿಲ್ಲ. ಶಾಂತಮ್ಮ ಕೈಲಿ ಮಾಡಿಸ್ತೀನಿ. ಇಲ್ಲಿ ಗಂಟೆ ಆಗಿದ್ದು ಕಾಮಿಡಿ, ಇದನ್ನ ಯಾರು ನೀವು ಹಾಟಿಗೆ ತಗೋಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಟಾಟಾ ಬಾಬಾ ಲವ್ ಯು ನಮಸ್ತೆ. ಶಾಂತಪ್ಪ ಬಟ್ಟೆ ಒಗೆಯೋ. Ready, 1, 2, 3